Good morning, my dear students. So, last class ali we have discussed regarding the chapter called as some basic concepts in chemistry. Then I also had provided the assignment for you, which you have solved and sent. Then we will begin with the new chapter called as a redox reaction. ಸೊ ವಿದ್ಯಾರ್ಥಿಗಳೇ ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆ ನಾನು ಒಂದು ರಿಚ್ ಕೋರ್ಸಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಹೇಳಿದ್ದೇನೆ. ಆ ಬೇಸಿಕ್ ಕಾನ್ಸೆಪ್ಟ್ಸ್ನ ಸೇಮ್ ಕಾನ್ಸೆಪ್ಟ್ಸ್ ಕೆಲವೊಂದು ಇಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ವಿಲ್ ಸ್ಟಡಿ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸೆಪ್ಟ್ಸ್ ಏನಾದಿದೆ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ, ರೈಟ್. ಸೊ ವಿಸ್ ಆರ್ ದ ಡಿಫರೆಂಟ್ ಕಾನ್ಸೆಪ್ಟ್ ಯು ಆರ್ ಗೋಯಿಂಗ್ ಟು ಲರ್ನ್, ರೈಟ್. ಸೊ ದಟ್ ವಿಲ್ ಸಿ ಒನ್ ಬೈ ಒನ್. ಸೊ ವಿಲ್ ಬಿಗನ್ ವಿತ್ ದ ಚಾಪ್ಟರ್ ಕಾಲ್ಡ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ವಿದ್ಯಾರ್ಥಿಗಳೇ ಹೇಳ್ದಂಗ ರೆಡ್ ಅಂದ್ರೆ ರಿಡಕ್ಷನ್ ಅಂತ ಅರ್ಥ, ಆಕ್ಸ್ ಅಂದ್ರೆ ಆಕ್ಸಿಡೇಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ಇಸ್ ಮೇನ್ಲಿ ಇನ್ವಾಲ್ವ್ ವಿತ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಸೊ ರಿಡಾಕ್ಸ್ ರಿಯಾಕ್ಷನ್ ಒಳಗೆ ಏನು ಬರ್ತದ, ಮೇನ್ಲಿ ವಿತ್ ಕಾನ್ಸೆಪ್ಟ್ ಆಫ್ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ರಿಯಾಕ್ಷನ್ಸ್ ಬರ್ತಾವ. ಸೊ ಏನಿದು ಆಕ್ಸಿಡೇಷನ್ ಮತ್ತೆ ಏನಿದು ರಿಡಕ್ಷನ್ ರಿಯಾಕ್ಷನ್ ಅನ್ನೋದು ಒನ್ ಬೈ ಒನ್ ಡೆಫಿನೇಷನ್ ನೋಡ್ಕೊಂತ ಹೋಗುವಂತ. ಈಗ ಡೆಫಿನೇಷನ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಕ್ಯಾನ್ ಬಿ ಡನ್ ಬೈ 3 ಡಿಫರೆಂಟ್ ಮೆಥಡ್ಸ್. ನೋಡ್ರಿ ವಿದ್ಯಾರ್ಥಿಗಳು, ನಾವು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ನ 3 ಡಿಫರೆಂಟ್ ಟೈಪ್ಸ್ ಅಲ್ಲಿ ಡಿಫೈನ್ ಮಾಡಬಹುದು. ಮೊದಲನೇ ಡಿಫೈನ್ ಅದ್ರ ಬಗ್ಗೆ ಬೇಸ್ಡ್ ಅಪಾನ್ ದ ಕ್ಲಾಸಿಕಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಬೈ ಕ್ಲಾಸಿಕಲ್ ಕಾನ್ಸೆಪ್ಟ್. ಸೆಕೆಂಡ್ ಒನ್ ಬೈ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಬೇಕಾಯ್ತು, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್. ಅಂಡ್ ಮೂರನೇದು ಬೈ ಆಕ್ಸಿಡೇಷನ್ ನಂಬರ್ ಮೆಥಡ್. ಸೊ ಇವು 3 ಡಿಫರೆಂಟ್ ಮೆಥಡ್ ಮೇಲೆ ವಿ ಆರ್ ಗೋಯಿಂಗ್ ಟು ಡಿಫೈನ್ ವಾಟ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. OXIDA ಆಗಬೇಕಾಯ್ತು, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಸೊ ವಿಲ್ ಸಿ ಒನ್ ಬೈ ಒನ್. ಕ್ಲಾಸಿಕಲ್ ಕಾನ್ಸೆಪ್ಟ್ ಪ್ರಕಾರ ಆಕ್ಸಿಡೇಷನ್ ರಿಡಕ್ಷನ್ ಅಂದ್ರೆ ಏನು, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಪ್ರಕಾರ ಆಕ್ಸಿಡೇಷನ್ ರಿಡಕ್ಷನ್ ಅಂದ್ರೆ ಏನು, ಆಕ್ಸಿಡೇಷನ್ ನಂಬರ್ ಮೆಥಡ್ ಪ್ರಕಾರ ಆಕ್ಸಿಡೇಷನ್ ರಿಡಕ್ಷನ್ ಅಂದ್ರೆ ಏನು, ಒನ್ ಬೈ ಒನ್ ನಾವು ಸ್ಟಡಿ ಮಾಡುವಂತ. ಫಸ್ಟ್ ಮೆಥಡ್ ಬೈ ಕ್ಲಾಸಿಕಲ್ ಕಾನ್ಸೆಪ್ಟ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಸೊ ಮೊದಲನೇ ಮೆಥಡ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಸ್ ಕ್ಲಾಸಿಕಲ್ ಕಾನ್ಸೆಪ್ಟ್ ಪ್ರಕಾರ ಆಕ್ಸಿಡೇಷನ್ ಅಂದ್ರೆ ಮತ್ತೆ ರಿಡಕ್ಷನ್ ಅಂದ್ರೆ ಏನಂತ ನೋಡೋಣ. ಸೊ ಇದ್ರ ಪ್ರಕಾರ ಕ್ಲಾಸಿಕಲ್ ಕಾನ್ಸೆಪ್ಟ್ ಪ್ರಕಾರ ಆಕ್ಸಿಡೇಷನ್ ಈಸ್ ಅ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಜನ್ ಈಸ್ ಆಡೆಡ್ ಆರ್ ಹೈಡ್ರೋಜನ್ ಈಸ್ ರಿಮೂವ್ಡ್ ಫ್ರಮ್ ಎ ಸಬ್ಸ್ಟೆನ್ಸ್. ಅಂದ್ರೆ ಅರ್ಥ ಏನು, ಯಾವುದೇ ಒಂದು ರಿಯಾಕ್ಷನ್ ಒಳಗ ಆಕ್ಸಿಜನ್ ಆಡ್ ಆಗಿರ್ಬೇಕು ಅಥವಾ ಹೈಡ್ರೋಜನ್ ರಿಮೂವ್ ಆಗಿರ್ಬೇಕು ಅಂತ ರಿಯಾಕ್ಷನ್ ನಾವು ಏನ್ ಕರಿತೀವಿ, ಆಕ್ಸಿಡೇಷನ್ ಅಂತ ಕರಿತೀವಿ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಆರ್ ಅನ್ನೋ ಅರ್ಥ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಆಕ್ಸಿಜನ್ ಅನ್ನ ಆಡ್ ಆಗಿರ್ತದ, ಇಲ್ಲಾಂದ್ರೆ ಹೈಡ್ರೋಜನ್ ರಿಮೂವ್ ಆಗಿರ್ತಾವ, ಎರಡು ಆಗಿರಂಗಿಲ್ಲ ಒಟ್ಟಿಗೆ, ಹೌದಾ. ಸೊ ಹಿಯರ್ ಆಕ್ಸಿಡೇಷನ್ ಈಸ್ ಡಿಫೈನ್ಡ್ ಆಸ್ ವಾಟ್ ದ ರಿಯಾಕ್ಷನ್ ಇನ್ ವಿಚ್ oxygen is added or hydrogen is removed from a substance, that is called as what oxidation reaction. ಅಥವಾ ಇನ್ನೊಂದು ಮೆಥಡ್ ಅದ, ಇದ್ರೊಳಗೆ ಡೆಫಿನೇಷನ್ ಹೆಂಗೆ ಹೇಳ್ಬೋದು ಅಂತಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಇಸ್ ಅ ರಿಯಾಕ್ಷನ್ ಇನ್ ವಿಚ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಈಸ್ ಆಡೆಡ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಈಸ್ ರಿಮೂವ್ಡ್. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ, ಇಲ್ಲಿ ಆಕ್ಸಿಜನ್ ಈಸ್ ಆಡೆಡ್. ಸೊ ಆಕ್ಸಿಜನ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋ ನೆಗೆಟಿವ್, ಯಾಕಂದ್ರೆ ಆಕ್ಸಿಜನ್ ಮೇಲೆ ಚಾರ್ಜ್ ಏನಿರ್ತದ O-2. So hence it is electronegative. Hydrogen ಮೇಲೆ ಚಾರ್ಜ್ ಏನಿರ್ತದ ಪ್ಲಸ್ ಇರ್ತದ, ಸೊ ಇಟ್ ಈಸ್ ನಥಿಂಗ್ ಬಟ್ electropositive. So if there is addition of electronegative element such as oxygen, then we call it as what oxidation, or removal of electropositive element like hydrogen, that is also called as oxidation. So ಇವೆರಡರೊಳಗ ನಿಮಗೆ ಯಾವ ಡೆಫಿನೇಷನ್ ಈಸಿ ಆಗುತ್ತೆ ಆ ಡೆಫಿನೇಷನ್ ನೀವು ಬರೀಬಹುದು. So according to classical concept, oxidation reaction is a reaction in which there is addition of oxygen or removal of hydrogen, ಅಥವಾ the reaction in which there is addition of electronegative element or removal of hydrogen or electropositive element, that is called as what the oxidation reaction. So ಹಂಗಿದ್ರೆ ಇದಕ್ಕೊಂದು ಎಕ್ಸಾಂಪಲ್. ಸೊ ಇಲ್ಲಿ ಎಕ್ಸಾಂಪಲ್ ಇದು ನೋಡ್ರಿ, ಆಕ್ಸಿಜನ್ ಆಡ್ಸ್ ಆನ್ ಟು ಮ್ಯಾಗ್ನೀಷಿಯಂ ಟು ಬಿಕಮ್ ಮ್ಯಾಗ್ನೀಷಿಯಂ ಆಕ್ಸೈಡ್. ಸೊ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಸೊ ಮ್ಯಾಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮ್ಯಾಗ್ನೀಷಿಯಂ ಆಕ್ಸೈಡ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ರಿಯಾಕ್ಟೆಂಟ್ ಸೈಡ್ ಇದು ಪ್ರೊಡಕ್ಟ್ ಸೈಡ್. ಸೊ ರಿಯಾಕ್ಟೆಂಟ್ ಸೈಡ್ ಒಳಗೆ ಬರೀ ಮ್ಯಾಗ್ನೀಷಿಯಂ ಇತ್ತು. ಸೊ ಮ್ಯಾಗ್ನೀಷಿಯಂ ರಿಯಾಕ್ಟ್ ಆಗಿ ಏನ್ ಬಂತು, ಮ್ಯಾಗ್ನೀಷಿಯಂ ಆಕ್ಸೈಡ್ ಬಂತು. ಸೊ ವಾಟ್ ಈಸ್ ಹ್ಯಾಪನಿಂಗ್, ಏನಾಗಿದೆ ಇದು ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂದ್ರೆ ದರ್ ಇಸ್ ಅಡಿಷನ್ ಆಫ್ ಆಕ್ಸಿಜನ್. ಸೊ ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ as ವಾಟ್ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಸಿಮಿಲರ್ಲಿ ಸಲ್ಫರ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆಗಿ ಸಲ್ಫರ್ ಡೈಆಕ್ಸೈಡ್ ಆಯ್ತು. ಸೊ ಇಲ್ಲಿ ಅಡಿಷನ್ ಆಫ್ ಸಲ್ಫರ್ ಏನಾಗ್ಯದ, ಆಕ್ಸಿಜನ್ ಆಗುತ್ತೆ. ಸೊ ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ as ವಾಟ್ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಸಿಮಿಲರ್ಲಿ ಸಿಂಪಲ್ ಎಕ್ಸಾಂಪಲ್, ಕಾರ್ಬನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಇದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿದೆ ಅಂದ್ರೆ there is addition of oxygen, so hence it is nothing but your oxidation reaction. ಇನ್ನೊಂದು ಎಕ್ಸಾಂಪಲ್ ಇಲ್ಲಿ, ಹೈಡ್ರೋಜನ್ ಸಲ್ಫೈಡ್ ಪ್ಲಸ್ ಕ್ಲೋರಿನ್ ಗಿವ್ಸ್ HCl ಪ್ಲಸ್ ಸಲ್ಫರ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು, ಇಲ್ಲಿ ಹೈಡ್ರೋಜನ್ ಸಲ್ಫೈಡ್ ಅದ
ಇದು ಹೈಡ್ರೋಜನ್ ಸಲ್ಫೈಡ್ ಇದ್ದಿದ್ದು ಏನಾಗ್ಯದ ಸಲ್ಫರ್ ಆಗ್ಯದ. ಸೊ ಇದ್ರೊಳಗೆ ಏನ್ ವ್ಯತ್ಯಾಸ, H2S ಇದ್ದಿದ್ದು ಸಲ್ಫರ್ ಆಗ್ಯದ. ಸೊ ದರ್ ಇಸ್ ರಿಮೂವಲ್ ಆಫ್ ಹೈಡ್ರೋಜನ್. ಸೊ H2S ಒಳಗಿಂದು ಇಲ್ಲಿ ಸಲ್ಫರ್ ಅಷ್ಟೇ ಆಗ್ಯದ. ಸೊ ದರ್ ಇಸ್ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ರಿಮೂವಲ್ ಆಫ್ ಹೈಡ್ರೋಜನ್ is also called as what? Oxidation reaction. So the reaction in which there is addition of oxygen or removal of hydrogen is called as what? Oxidation reaction. In according to classical concept, what is reduction? Reduction ಅಂದ್ರೆ ಏನು? ಇದರ ಅಪೋಸಿಟ್ ಆಗುತ್ತೆ. ಏನು ಅಪೋಸಿಟ್? Reduction reaction is a reaction in which oxygen is removed from a substance or hydrogen is added to a substance. ನೋಡ್ರಿ ವಿದ್ಯಾರ್ಥಿ, ಆಕ್ಸಿಡೇಷನ್ ಅಪೋಸಿಟ್ ಆಗುತ್ತೆ ಇಲ್ಲಿ. ಆಕ್ಸಿಡೇಷನ್ ಅಪೋಸಿಟ್ ಅಂದ್ರೆ ಏನು? ಆಕ್ಸಿಡೇಷನ್ ಒಳಗ ಆಕ್ಸಿಜನ್ ಆಡ್ ಮಾಡ್ತೀರಿ, ಹೈಡ್ರೋಜನ್ ರಿಮೂವ್ ಮಾಡ್ತೀರಿ. ಬಟ್ ಇಲ್ಲಿ ಅಪೋಸಿಟ್, ಆಕ್ಸಿಜನ್ ರಿಮೂವ್ ಮಾಡ್ತೀವಿ, ಹೈಡ್ರೋಜನ್ ಆಡ್ ಮಾಡ್ತೀವಿ. ಅಂತ ರಿಯಾಕ್ಷನ್ ಏನ್ ಕರ್ತೀವಿ? ರಿಡಕ್ಷನ್ ರಿಯಾಕ್ಷನ್ ಕರ್ತೀವಿ. ದ ರಿಡಕ್ಷನ್ ರಿಯಾಕ್ಷನ್ ಇಸ್ ಅ ರಿಯಾಕ್ಷನ್ ಇನ್ ವಿಚ್ oxygen is removed or hydrogen is added to a substance. In terms of electropositive ಮತ್ತು electronegative ನೋಡಬೇಕಾದ್ರೆ, reduction reaction is a reaction in which more electronegative element is removed and electropositive element is added. So that reactions we call it as what? Reduction reaction. So example of ವಿದ್ಯಾರ್ಥಿಗಳೇ, define oxidation and reduction in terms of classical concept ಅಂತ ಕೇಳಿದಾಗ, ಸೊ ಇದೇ ಡೆಫಿನೇಷನ್ ನೀವು ಮೆನ್ಷನ್ ಮಾಡಬೇಕು. ನಾ ಆಗಲೇ ಹೇಳ್ದಂಗ 3 ಡಿಫ್ರೆಂಟ್ ವೇಸ್ ಅವ ಟು ಡಿಫೈನ್ ಆಕ್ಸಿಡೇಷನ್ ರಿಡಕ್ಷನ್. ಅದರೊಳಗೆ ಇದು ಮೊದಲನೇದು. ಸೊ ರಿಡಕ್ಷನ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ, ರಿಮೂವಲ್ ಆಫ್ ಆಕ್ಸಿಜನ್ ಫ್ರಮ್ ಕಾಪರ್ ಆಕ್ಸೈಡ್. ಸೊ ಇದು ಕಾಪರ್ ಆಕ್ಸೈಡ್ ಅದ, CO ಇದು ಡಿಸೋಸಿಯೇಟ್ ಆಗಿ ಏನಾಯ್ತು, ಕಾಪರ್ ಪ್ಲಸ್ ಆಕ್ಸಿಜನ್. ಸೊ ಇಲ್ಲಿ ಕಾಪರ್ ಆಕ್ಸೈಡ್ ಇದ್ದು ಕಾಪರ್ ಆಯ್ತು, ದಟ್ ಈಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ನಥಿಂಗ್ ಬಟ್ ಯುವರ್ ರಿಡಕ್ಷನ್ ರಿಯಾಕ್ಷನ್. ಹಾಗೆ ಇಲ್ಲಿ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಟು ಗಿವ್ HCl. ಸೊ ಇಲ್ಲಿ ಕ್ಲೋರಿನ್ ಇದ್ದು ಹೈಡ್ರೋಜನ್ ಆಡ್ ಆಗ್ಯದ. ಸೊ hence is nothing but addition of hydrogen. So addition of hydrogen is nothing but reduction reaction. So ವಿದ್ಯಾರ್ಥಿಗಳೇ, so it is very simple definition of oxidation reduction based upon classical concept. Then reduction and oxidation reaction based upon electron transfer. ನೋಡ್ರಿ ವಿದ್ಯಾರ್ಥಿ, ಇದು ಎರಡನೇ ಮೆಥಡ್. ಮೊದಲನೇ ಮೆಥಡ್ ಬೇಸ್ಡ್ ಅಪಾನ್ ದ ಕ್ಲಾಸಿಕಲ್ ಕಾನ್ಸೆಪ್ಟ್ ಆಯ್ತು. ಈಗ ಎರಡನೇ ಡೆಫಿನೇಷನ್ ಆಕ್ಸಿಡೇಷನ್ ರಿಡಕ್ಷನ್ ಬೇಸ್ಡ್ ಅಪಾನ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮೆಥಡ್. ಸೊ ಏನ್ ಹೇಳ್ತದೆ ನೋಡ್ರಿ ಇದು ಇದ್ರ ಪ್ರಕಾರ ಆಕ್ಸಿಡೇಷನ್ ರಿಯಾಕ್ಷನ್ ಇಸ್ ಎ ರಿಯಾಕ್ಷನ್ ಇನ್ ವಿಚ್ it is a reaction of electron releasing ಅಥವಾ losing of electrons from a substance. ನೋಡ್ರಿ ವೆರಿ ಸಿಂಪಲ್ ರಿಯಾಕ್ಷನ್ ಇದು ಡೆಫಿನೇಷನ್. ಏನು ಆಕ್ಸಿಡೇಷನ್ ರಿಯಾಕ್ಷನ್ ಅಕಾರ್ಡಿಂಗ್ ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅಂದ್ರೆ, the reaction in which there is loss of electrons. The reaction in which there is loss of electrons. So those reactions we call it as what? Oxidation reaction. ನೋಡ್ರಿ ವಿದ್ಯಾರ್ಥಿಗಳೇ, ಸೊ ಬೇಸ್ಡ್ ಅಪಾನ್ ದ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಒಳಗ ಆಕ್ಸಿಡೇಷನ್ ರಿಯಾಕ್ಷನ್ ನ ಹೆಂಗ್ ಡಿಫೈನ್ ಮಾಡ್ತೀರಿ? ಆಕ್ಸಿಡೇಷನ್ ರಿಯಾಕ್ಷನ್ ಇಸ್ ಎ ರಿಯಾಕ್ಷನ್ ಇನ್ ವಿಚ್ ದೇರ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಎ ಸಬ್ಸ್ಟೆನ್ಸ್. ಉದಾಹರಣೆ ನೋಡ್ಬೇಕಾದ್ರೆ, ಇದು ಸೋಡಿಯಂ ಮೆಟಲ್, ಇದು ಏನಾಗ್ಯದ ಸೋಡಿಯಂ ಅಯಾನ್ ಆಗ್ಯದ. ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಒನ್ ಎಲೆಕ್ಟ್ರಾನ್. ಸೊ ಯಾವುದೇ ಒಂದು ರಿಯಾಕ್ಷನ್ ಒಳಗೆ ಎಲೆಕ್ಟ್ರಾನ್ ಲಾಸ್ ಆಯ್ತಂದ್ರೆ ಏನ್ ಕರ್ತೀವಿ? ಆಕ್ಸಿಡೇಷನ್ ರಿಯಾಕ್ಷನ್ ಕರ್ತೀವಿ. ಸೊ ಸೋಡಿಯಂ ಪ್ಲಸ್ ಆಗ್ಯದ. ಸೊ ಪ್ಲಸ್ ಅಂದ್ರೆ +1, ಇಟ್ ಹ್ಯಾಸ್ ಲಾಸ್ಟ್ 1 ಎಲೆಕ್ಟ್ರಾನ್. ಇಲ್ಲಿ Mg ಅದ, ಇಟ್ ಇಸ್ ಅನ್ ಎಲಿಮೆಂಟ್. ಸೊ ಎಲಿಮೆಂಟ್ ಇದ್ದಿದ್ದು ಅಯಾನ್ ಆಗ್ಯದ. ಎಷ್ಟು ಎಲೆಕ್ಟ್ರಾನ್ಸ್ ಇಲ್ಲಿ? 2+ ಅಂದ್ರೆ ಇಟ್ ಹ್ಯಾಸ್ ಲಾಸ್ಟ್ 2 ಎಲೆಕ್ಟ್ರಾನ್ಸ್. Cu ಇದು Cu2+ ಆಗ್ಯದ. ಸೊ ಇಟ್ ಹ್ಯಾಸ್ ಲಾಸ್ಟ್ 2 ಎಲೆಕ್ಟ್ರಾನ್ಸ್. ಸೊ ಇದೆಲ್ಲದರೊಳಗೆ ನೀವು ಕಾಮನ್ ಆಗಿ ನೋಡ್ಬೋದಾದ್ರೆ, ಯಾವುದೇ ಒಂದು ಎಲಿಮೆಂಟ್ ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸ್ ಇಂದ ಎಲೆಕ್ಟ್ರಾನ್ಸ್ ಲಾಸ್ ಆಯ್ತಂದ್ರೆ ಅಂತ ರಿಯಾಕ್ಷನ್ ಏನ್ ಕರ್ತೀವಿ? ಆಕ್ಸಿಡೇಷನ್ ರಿಯಾಕ್ಷನ್. ಸೊ ದಿಸ್ ಇಸ್ ಬೇಸ್ಡ್ ಅಪಾನ್ ವಾಟ್? ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್. ಸೊ ಅಕಾರ್ಡಿಂಗ್ ಟು electron transfer concept, oxidation reaction is a reaction in which there is a loss of electrons from a substance. In reduction ನೋಡಬೇಕಾದ್ರೆ, reduction ಅಂತಂದ್ರೆ is a reaction in which there is a gain of electrons by a substance. ಅಂದ್ರೆ ಅರ್ಥ ಇದ್ರಾಗ ಲಾಸ್ ಆಗುತ್ತೆ ಆಕ್ಸಿಡೇಷನ್ ಒಳಗ, ಇದ್ರಾಗ ಗೇನ್ ಆಗುತ್ತೆ. ಸೊ ರಿಡಕ್ಷನ್ ಅಕಾರ್ಡಿಂಗ್ ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಅಂದ್ರೆ, reduction is a reaction in which there is gain of electrons by a substance. ಉದಾಹರಣೆ ನೋಡಬೇಕಾದ್ರೆ, ಇಲ್ಲಿ ಕ್ಲೋರಿನ್ ಅದ, ರೈಟ್, ಎಲಿಮೆಂಟ್ ಅದ, it gains 2 electrons, so it becomes 2Cl minus. So minus ಅಂದ್ರೆ ಯಾವತ್ತು ನೆನಪಿಟ್ಕೋರಿ, it is gain of electrons. So ಎಷ್ಟು gain ಆಗ electrons ಇಲ್ಲಿ? 2 electrons gain ಆಗ್ಯಾವ. Similarly sulfur, it gains 2 electrons to become S-2. So -2 ಅಂದ್ರೆ it has gained 2 electrons. So the reaction in which there is gain of electrons, it is called as what? The reduction reaction. So ವಿದ್ಯಾರ್ಥಿಗಳೇ, ಬೇಸಿಕಲಿ ನಿಮಗೆ ಗೊತ್ತಿರಬಹುದು, loss of electrons is always represented on the product side and gain of electrons is always represented on the reactant side. So oxidation and reduction in terms of classical concept ನೋಡಬೇಕಾದ್ರೆ,
Oxidation reaction is a reaction in which there is addition of oxygen or removal of hydrogen. Reduction antare the reaction in which there is addition of hydrogen or removal of oxygen. So based upon electron transfer concept, oxidation reaction is a reaction in which there is loss of electrons, and reduction reaction is a reaction in which there is gain of electrons. So very simple definitions of ವಿದ್ಯಾರ್ಥಿಗಳೇ, ಕನ್ಫ್ಯೂಸ್ ಆಗಬೇಡ್ರಿ. ಸೊ ಎಕ್ಸಾಮ್ ಒಳಗ ಆಕ್ಸಿಡೇಷನ್ ರಿಡಕ್ಷನ್ ಯಾವ ಬೇಸಿಸ್ ಡೆಫಿನೇಷನ್ ಕೇಳ್ತಾರೋ ಆ ಡೆಫಿನೇಷನ್ ಬರೀಬೇಕು. ಬೇಸ್ಡ್ ಅಪಾನ್ ಕ್ಲಾಸಿಕಲ್ ಕಾನ್ಸೆಪ್ಟ್ ಡೆಫೈನ್ ಮಾಡಿದ್ರೆ ಅದ್ರ ಪ್ರಕಾರ ಬರೀಬೇಕು. ಬೇಸ್ಡ್ ಅಪಾನ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಬರೆಯಂದ್ರೆ ಅದ್ರ ಪ್ರಕಾರ ನೀವು ಡೆಫಿನೇಷನ್ ಬರೀಬೇಕು. ಈಗ ಥರ್ಡ್ ಮೆಥಡ್ ಅದ, ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ನಂಬರ್ ಮೆಥಡ್. ಸೊ ಆಕ್ಸಿಡೇಷನ್ ನಂಬರ್ ಮೆಥಡ್ ಹೋಗೋಕ್ಕಿಂತ ಮುಂಚೆ ವಿ ಶುಡ್ ನೋ ವಾಟ್ ಈಸ್ ಆಕ್ಸಿಡೇಷನ್ ನಂಬರ್. ಸೊ ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನಂತ ಫಸ್ಟ್ ನೋಡೋಣ ಅಂತ. ಆ ಬೇಸಿಸ್ ಮೇಲೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ನಾವು ಡಿಫೈನ್ ಮಾಡೋಣ. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ಗೆ ಇನ್ನೊಂದು ಹೆಸರು, ದಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಸೊ ಆಕ್ಸಿಡೇಷನ್ ನಂಬರ್ ಅಂದ್ರೂ ಒಂದೇ, ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಸೊ ಏನಿದೆ ಡೆಫಿನೇಷನ್ ಆಕ್ಸಿಡೇಷನ್ ನಂಬರ್ ಅಂದ್ರೆ, ಆಕ್ಸಿಡೇಷನ್ ನಂಬರ್ ಈಸ್ ಡಿಫೈನ್ಡ್ ಆಸ್ the apparent charge possessed by the element by either losing or gain of electrons. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ, ಇದು ಆಕ್ಸಿಡೇಷನ್ ನಂಬರ್ ಇದೇನು, ಯಾವುದೇ ಒಂದು ಎಲಿಮೆಂಟ್ ಮೇಲೆ ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸ್ ಮೇಲೆ ಏನು ಚಾರ್ಜ್ ಇರುತ್ತೋ, ಚಾರ್ಜ್ ಅಂದ್ರೆ ಏನು ಬರ್ತಾ ಅದು ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು, ಬೈ ಐದರ್ ಲೂಸಿಂಗ್ ಆರ್ ಗೇನಿಂಗ್ ಎಲೆಕ್ಟ್ರಾನ್ಸ್. ಸೊ ಆ ಎಲಿಮೆಂಟು ಎಲೆಕ್ಟ್ರಾನ್ ಗೇನ್ ಮಾಡಿದ್ಮೇಲೆ ಏನ್ ಚಾರ್ಜ್ ಬರುತ್ತೋ ಅಥವಾ ಲಾಸ್ ಮಾಡಿದ್ಮೇಲೆ ಏನ್ ಚಾರ್ಜ್ ಬರುತ್ತೋ ಆ ಚಾರ್ಜ್ಗೆ ಏನಂತ ಕರಿತೀವಿ, ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದು, ಇಲ್ಲಿ Ba+2 ಅದ, S-2 ಅದ. ಸೊ ಇಲ್ಲಿ +2 ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್, -2 ಅಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಚಾರ್ಜ್ ಅನ್ನೋದು +2 ಅಂದ್ರೆ ಚಾರ್ಜ್, -2 ಅಂದ್ರೆ ಚಾರ್ಜ್. ಸೊ ಈಗ ಆಕ್ಸಿಡೇಷನ್ ನಂಬರ್ ಏನಂದ್ರೇನು, ಯಾವುದೇ ಎಲಿಮೆಂಟ್ ಮೇಲೆ ಇದೇನ್ ಚಾರ್ಜ್ ಅದಲ್ಲ ಆ ಚಾರ್ಜ್ಗೆ ನಾವು ಏನ್ ಕರಿತೀವಿ, ಆಕ್ಸಿಡೇಷನ್ ನಂಬರ್. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಬೇರಿಯಂ ಈಸ್ +2, ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫೈಡ್ ಈಸ್ -2. ಸೊ ಯಾವುದೇ ಒಂದು ಎಲಿಮೆಂಟು ಎಲೆಕ್ಟ್ರಾನ್ಸ್ ಕೊಟ್ಟ ಮೇಲೆ ಅಥವಾ ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಂಡ ಮೇಲೆ ಏನ್ ಚಾರ್ಜ್ ಬರುತ್ತೋ ಅದಕ್ಕೆ ಏನಂತ ಕರಿತೀವಿ, ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಸೊ ಯು ಶುಡ್ ರಿಮೆಂಬರ್, +1, +2, +3 ಅಂದ್ರೆ ಇಟ್ ಹ್ಯಾಸ್ ಲಾಸ್ಟ್ 1 electron, 2 electrons, 3 electron. -1, -2, -3 ಅಂದ್ರೆ ಇಟ್ ಹ್ಯಾಸ್ ಗೇನ್ಡ್ 1 electron, 2 electrons and 3 electrons. ಸೊ ಇಲ್ಲಿ -1, -2, -3, +1, +2, +3 ಇವೇ ನೀವು ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಎಲಿಮೆಂಟ್ಸ್. ಹೌದಾ ವಿದ್ಯಾರ್ಥಿಗಳೇ? ಸೊ ಡೆಫಿನೇಷನ್ ಅರ್ಥ ಆಯ್ತು ಅಂದ್ಕೊಂತೀನಿ. ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೇನು, ದ ಅಪರೆಂಟ್ ಚಾರ್ಜ್ ಪೊಸೆಸ್ಡ್ ಬೈ ದ ಎಲಿಮೆಂಟ್ ಬೈ ಐದರ್ ಲೂಸಿಂಗ್ ಆರ್ ಗೇನಿಂಗ್ ಅಪ್ ಆಫ್ ಎಲೆಕ್ಟ್ರಾನ್. ಸೊ ದಟ್ ವಿ ಕಾಲ್ ಇಟ್ ಆಸ್ ವಾಟ್, ದ ಆಕ್ಸಿಡೇಷನ್ ನಂಬರ್. ಸೊ ಈಗ ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನಂತ ಅರ್ಥ ಆಯ್ತು. ಸೊ ಇದ್ರ ಪ್ರಕಾರ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅಂದ್ರೆ ಏನು. ಸೊ ಇಲ್ಲಿ ನೀವು ಎಕ್ಸಾಂಪಲ್, ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಾರ. ದ ಆಕ್ಸಿಡೇಷನ್ ನಂಬರ್ ಇಸ್ ದ ಚಾರ್ಜ್ ಆನ್ ದ ಎಲಿಮೆಂಟ್. ಸೊ ಉದಾಹರಣೆಗೆ Na+ ಅದ. ಸೊ ಇಲ್ಲಿ ಪ್ಲಸ್ ಅಂದ್ರೆ +1 ಅಂತ ಅರ್ಥ. ಸೊ ಸೋಡಿಯಂ ಆಕ್ಸಿಡೇಷನ್ ನಂಬರ್ ಏನಾಯ್ತು, +1 ಅಂತ ಅರ್ಥ. ಇಲ್ಲಿ Cl -1 ಅದ. ಸೊ ವಾಟ್ ಇಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್, -1. ಸೊ Al +3 ಅದ. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಅಲ್ಯೂಮಿನಿಯಂ ಇಸ್ +3. ಆಕ್ಸಿಜನ್ -2 ಅದ. ಸೊ ಆಕ್ಸಿಡೇಷನ್ ನಂಬರ್ ಇಸ್ -2. ಸೊ ಯಾವುದೇ ಒಂದು ಎಲಿಮೆಂಟ್ ಮೇಲೆ ಎಲೆಕ್ಟ್ರಾನ್ ಲಾಸ್ ಅಥವಾ ಗೇನ್ ಆದ್ಮೇಲೆ ಏನ್ ಚಾರ್ಜ್ ಬರ್ತಲ್ಲ, ದಟ್ ವಿಲ್ ಬಿ ಇಟ್ಸ್ ಆಕ್ಸಿಡೇಷನ್ ನಂಬರ್. ಸೊ ವಿದ್ಯಾರ್ಥಿಗಳು ಇದಂತೂ ನಿಮ್ಗೆ ಈಸಿಯಾಗಿ ಕಂಡುಹಿಡಬಹುದು. ಇನ್ ಆರ್ಡರ್ ಟು ಎಲೆಕ್ಟ್ರಾನ್ಸ್ ಕೊಡ್ತೋ ತಗೊಂತದೋ ಅನ್ನೋದು ನಿಮ್ಗೆ ಈಸಿ ಗೊತ್ತಾಗಿರ್ತದೆ ಟು ಅಟೈನ್ ದ ಸ್ಟೆಬಿಲಿಟಿ. ಆ ಬೇಸಿಸ್ ಮೇಲೆ ಯು ಕ್ಯಾನ್ ಐಡೆಂಟಿಫೈ ದ ಆಕ್ಸಿಡೇಷನ್ ನಂಬರ್. ಈಗ ಆಕ್ಸಿಡೇಷನ್ ನಂಬರ್ ಕಾನ್ಸೆಪ್ಟ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಸೊ ಏನ್ ಹೇಳ್ತದ ಮೂರನೇ ಮೆಥಡ್, ಆಕ್ಸಿಡೇಷನ್ ರಿಡಕ್ಷನ್ ಹೆಂಗ್ ಡಿಫೈನ್ ಮಾಡ್ತಾರ ಬೇಸ್ಡ್ ಅಪಾನ್ ಆಕ್ಸಿಡೇಷನ್ ನಂಬರ್. ಸೊ ಆಕ್ಸಿಡೇಷನ್ ಈಸ್ ಡಿಫೈನ್ಡ್ ಆಸ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ರೈಟ್. ಯಾವುದೇ ಒಂದು ರಿಯಾಕ್ಷನ್ ಒಳಗ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಹಾಕೊಂತ ಹೋತಂದ್ರೆ ಅದಕ್ಕೆ ಏನ್ ಕರ್ತೀವಿ, ಆಕ್ಸಿಡೇಷನ್ ರಿಯಾಕ್ಷನ್. Oxidation reaction is defined as the reaction in which there is increase in the oxidation number. Reduction reaction ಅಂದ್ರೆ ಏನು, the reaction in which there is a decrease in oxidation number. ಸೊ ವಿದ್ಯಾರ್ಥಿಗಳು ಇದು ಡೆಫಿನೇಷನ್ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಆಕ್ಸಿಡೇಷನ್ ನಂಬರ್ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು, ಈ ಯಾವುದೇ ಒಂದು ಎಲಿಮೆಂಟ್ ಮೇಲೆ ಎಲೆಕ್ಟ್ರಾನ್ ಲಾಸ್ ಅಥವಾ ಗೇನ್ ಆದ್ಮೇಲೆ ಏನ್ ಚಾರ್ಜ್ ಬಂದಿರ್ತದಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ನಂಬರ್. ಯಾವುದೇ ಒಂದು ರಿಯಾಕ್ಷನ್ ಒಳಗ ಆಕ್ಸಿಡೇಷನ್ ನಂಬರ್ ಹೆಚ್ಚಿಗೆ ಹಾಕೊಂತ ಹೋತಂದ್ರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಸೊ +1 ಇದ್ದು +2, +3 ಹಂಗೆ ಹಾಕೊಂತ ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಸೊ ಅದೇ +3 ಇದ್ದು +2, +1 ಹಾಕೊಂತ ಬಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ಸೊ ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನ್ ಎಕ್ಸಾಂಪಲ್ ಅಂದ್ರೆ, ಕ್ಯುಪ್ರಿಕ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಮ್ಯಾಗ್ನೀಷಿಯಂ ಟು ಗಿವ್ ಕಾಪರ್ ಅಂಡ್ ಮ್ಯಾಗ್ನೀಷಿಯಂ ಆಕ್ಸೈಡ್. ಹೌದಾ ವಿದ್ಯಾರ್ಥಿಗಳೇ? ಸೊ ಇಲ್ಲಿ ನೋಡ್ಬೋದು,
ಇಲ್ಲಿ ಕ್ಯುಪ್ರಿಕ್ ಆಕ್ಸೈಡ್ ಒಳಗ ಸಿ ಯು ಚಾರ್ಜ್ ಏನದ +2 ಅದ, ಎಮ್ ಜಿ ಇದ್ದಿದ್ದು ಎಮ್ ಜಿ +2 ಆಗ್ಯದ. ಸೊ ಸಿ ಯು +2 ಇದ್ದಿದ್ದು ಸಿ ಯು ಆಗ್ಯದ. ನೋಡ್ರಿ ವಿದ್ಯಾರ್ಥಿಗಳು, ವಾಟ್ ಇಸ್ ದ ಡಿಫ್ರೆನ್ಸ್? ಸಿ ಯು +2 ಮೊದಲು 2 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಈಗ ಇಟ್ ಹ್ಯಾಸ್ ಗೇನ್ಡ್ 2 ಎಲೆಕ್ಟ್ರಾನ್ಸ್. ಸೊ ಗೇನ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಏನಾಗೈತಿ ಇಲ್ಲಿ? ಲಾಸ್ ಅಂದ್ರೆ ಡಿಕ್ರೀಸ್ ಆಗೈತಿ ಇಲ್ಲಿ ಆಕ್ಸಿಡೇಷನ್ ನಂಬರ್. ಸೊ ಡಿಕ್ರೀಸ್ ಆಗೈತೆ ಅಂದ್ರೆ ಅರ್ಥ ಏನು? ದೇರ್ ಇಸ್ ನಥಿಂಗ್ ಬಟ್ ರಿಡಕ್ಷನ್. ಸೊ ಮೊದಲು 2 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಈಗ ಏನೂ ಇಲ್ಲ. ಸೊ ಎಲಿಮೆಂಟಲ್ ಸ್ಟೇಟ್ ಒಳಗ ಆಕ್ಸಿಡೇಷನ್ ನಂಬರ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ನೋಡ್ರಿ, ಇದು ಒಂದು ಪಾಯಿಂಟ್ ನಾನು ನೆನ್ಪಿಟ್ಕೋಬೇಕು. ಈಗ ಬರೀ ಎನ್ ಎ, ಕೆ, ಸಿ ಎಲ್, ಎಫ್2 ಹಿಂಗೆಲ್ಲ ಏನ್ ಬರಿತೀವಲ್ಲ, ಆ ಎಲಿಮೆಂಟಲ್ ಸ್ಟೇಟ್ ಒಳಗೆ ಆಕ್ಸಿಡೇಷನ್ ನಂಬರ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ಬಟ್ +2 +1 ಹಿಂಗ್ ಬಂತಂದ್ರೆ ದೇರ್ ಇಸ್ ಲಾಸ್ ಆರ್ ಗೇನ್ ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿ 2 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಈಗ ಕಾಪರ್ ಆಗ್ಯದ ಇದು. ಸೊ ಕಾಪರ್ ಇಂದ ಎಲಿಮೆಂಟಲ್ ಸ್ಟೇಟ್ ಆಕ್ಸಿಡೇಷನ್ ನಂಬರ್ ಎಷ್ಟದ? 0 ಅದ. ಸೊ +2 to 0 ಅಂದ್ರೆ ಏನಾಯ್ತು? ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಯ್ತು. ಸೊ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ನಥಿಂಗ್ ಬಟ್ ರಿಡಕ್ಷನ್ ರಿಯಾಕ್ಷನ್. ಈಗ ಎಮ್ ಜಿ ಇಲ್ಲಿ 0 ಅದ ಆಕ್ಸಿಡೇಷನ್ ನಂಬರ್, ಯಾಕಂದ್ರೆ ಇದು ಎಲಿಮೆಂಟಲ್ ಸ್ಟೇಟ್. ಎಮ್ ಜಿ ಇದ್ದಿದ್ದು +2 ಆಗ್ಯದ, ಅಂದ್ರೆ ಅರ್ಥ ಏನು? ಏನು ಎಲೆಕ್ಟ್ರಾನ್ ಕಳ್ಕೊಳ್ಳಾರ್ದು 2 ಎಲೆಕ್ಟ್ರಾನ್ ಕಳ್ಕೊಂಡಿರ್ತಾರೆ ರಿಯಾಕ್ಷನ್ ಆದ್ಮೇಲೆ. ಸೊ ದಟ್ ಇಸ್ ನಥಿಂಗ್ ಬಟ್ increase in the oxidation number. So increase in the oxidation number is nothing but oxidation reaction. So ವಿದ್ಯಾರ್ಥಿಗಳೇ, ಹಿಂಗ ಕೆಲವೊಂದು ರಿಯಾಕ್ಷನ್ಸ್ ನೀವು ಬರೆದ್ರೆ you will easily understand whether the electrons are increasing or electrons are decreasing. So ಇಲ್ಲಿ ಎಲಿಮೆಂಟಲ್ ಸ್ಟೇಟ್ ಒಳಗ ಆಕ್ಸಿಡೇಷನ್ ನಂಬರ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ಅದಾದ ತಕ್ಷಣ ಈಗ ಉದಾಹರಣೆ ಒಂದು ತಗೋಬೇಕಾದ್ರೆ ಎನ್ ಎ ರಿಯಾಕ್ಟ್ ಟು ಗಿವ್ Na+1. ಸೊ ಇದ್ರೊಳಗೆ ಏನಾಗ್ತದೆ ವಿದ್ಯಾರ್ಥಿಗಳೇ? ಎನ್ ಎ ಅನ್ನೋದು ಎಲಿಮೆಂಟಲ್ ಸ್ಟೇಟ್ ಒಳಗೆ ಆಕ್ಸಿಡೇಷನ್ ನಂಬರ್ ಎಷ್ಟಿರ್ತದೆ? 0. ರಿಯಾಕ್ಷನ್ ಆದ್ಮೇಲೆ ಏನ್ ಬಂತು? +1 ಬಂತು. ಸೊ +1 ಅಂದ್ರೆ ಇಲ್ಲಿ ಏನಾಗಿದೆ? 0 to +1 ಅಂದ್ರೆ ಇನ್ಕ್ರೀಸ್ ಆಗ್ಯದು, ಡಿಕ್ರೀಸ್ ಆಗ್ಯದು? ಇನ್ಕ್ರೀಸ್ ಆಗ್ಯದ. ಸೊ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ವಾಟ್? ಆಕ್ಸಿಡೇಷನ್. ಸೊ ಅದೇ ಡಿಕ್ರೀಸ್ ಆಯ್ತಂದ್ರೆ ಸೊ ದಟ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್ ರಿಯಾಕ್ಷನ್. ಸೊ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಬೇಡ್ರಿ. ಸೊ ಡೆಫಿನೇಷನ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ we have discussed a very important concept of definition of oxidation reduction in terms of classical concept, electron transfer concept, and based upon the oxidation number. So according to classical concept, oxidation reaction is a reaction in which there is addition of hydrogen or removal of addition of oxygen or removal of hydrogen. So reduction reaction andre the reaction in which there is a removal of oxygen or addition of hydrogen. So in electron transfer concept ನೋಡಬೇಕಾದ್ರೆ oxidation andre the reaction in which there is loss of electrons in a reaction is called as oxidation. The reaction in if there is a gain of electrons, that we call it as what? Reduction reaction. Then lastly with oxidation number prakara, oxidation is defined as the reaction in which there is increase in the oxidation state or oxidation number is called as oxidation. The reaction in which there is decrease in oxidation number or state, it is called as reduction reaction. So what about the definition of oxidation number or oxidation state? The apparent charge possessed by the element by either losing or gaining up of electrons is called as what? Oxidation number. So ವಿದ್ಯಾರ್ಥಿಗಳೇ, ಇವು ಮೂರು ಡಿಫ್ರೆಂಟ್ ಮೆಥಡ್ ಮೇಲೆ ಎಕ್ಸಾಮ್ ಒಳಗ ಕ್ವಶನ್ ಕೇಳ್ತಾರ. ಕೆಲವೊಂದು ಟೈಮ್ ಬರೀ ಸಿಂಪಲ್ ಆಗಿ ಡಿಫೈನ್ ಆಕ್ಸಿಡೇಷನ್ ರಿಡಕ್ಷನ್ ಕೇಳ್ತಾರ, ಯಾವ ಮೆಥಡ್ ಅಂತ ಹೇಳಂಗಿಲ್ಲ. ಅವಾಗ ಯಾವ್ದು ಬೇಕಾದ್ರೂ ಮೂರೊಳಗೆ ಒಂದು ಡೆಫಿನೇಷನ್ ಬರೆದ್ರು ಇಟ್ ಇಸ್ ಕರೆಕ್ಟ್. ಬಟ್ ಪರ್ಟಿಕ್ಯುಲರ್ ಆಗಿ ಡಿಫೈನ್ ಆಕ್ಸಿಡೇಷನ್ ರಿಡಕ್ಷನ್ ಬೈ ದಿಸ್ ಮೆಥಡ್, ಆಕ್ಸಿಡೇಷನ್ ನಂಬರ್ ಮೆಥಡ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿರ್ಬೋದು, ಕ್ಲಾಸಿಕ್ ಕಾನ್ಸೆಪ್ಟ್ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ಆ ಪರ್ಟಿಕ್ಯುಲರ್ ಡೆಫಿನೇಷನ್ನೇ ನೀವು ಬರೀಬೇಕು. ಸೊ ಇವನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಗೋ ಥ್ರೂ ಸಮ್ ಆಫ್ ದ ಎಕ್ಸಾಂಪಲ್. ನಿಮಗೆ ಏನಾದರೂ ಎಕ್ಸಾಂಪಲ್ಸ್ ಒಳಗೆ ಡೆಫಿನೇಷನ್ ಪಾರ್ಟ್ ಆಫ್ ವ್ಯೂ ಅಂತ ಅರ್ಥ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ. ಸೊ ದ ರಿಮೈನಿಂಗ್ ಥಿಂಗ್ಸ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಸ್ಟಡಿ ಮಾಡೋಣ ಅಂತ. ಓಕೆ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.